ಆತ್ಮೀಯ ವೀಕ್ಷಕರೇ ನಮಸ್ತೆ. ಹಳ್ಳಿ ಶಾಲೆಗಳು, ಪ್ರಾಥಮಿಕ ಶಾಲೆಗಳು ನಮ್ಮ ಬದುಕಿನ ಅಸ್ಥಿವಾರಗಳು. ನಮ್ಮ ಬದುಕನ್ನು ಬೆಳಗಿಸುವಂಥ ಮತ್ತು ನಮಗೆ ಶಿಕ್ಷಣದ ಅಡಿಪಾಯವನ್ನು ಹಾಕಿಕೊಡುವಂಥ ಈ ಶಾಲೆಗಳು ಸುವರ್ಣ ಸಂಭ್ರಮ, ಶತ ಸಂಭ್ರಮವನ್ನು ಕಾಣುವಂಥದ್ದು ನಮ್ಮ ಸುಯೋಗ ಕೂಡ. ಇಂಥ ಒಂದು ಶಾಲೆ ಸುಳ್ಯ ತಾಲೂಕಿನಲ್ಲಿದೆ. ದೇವಚಳ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನವನ್ನು ದಾಟಿ ಮುನ್ನಡೀತಾ ಇದೆ. ಅತ್ಯಂತ ಅರ್ಹವಾಗಿ, ಸಾರ್ಥಕವಾಗಿ ಈ ಒಂದು ಉತ್ಸವವನ್ನು ನಡೆಸಲಿಕ್ಕೆ ಕೂಡ ಇಲ್ಲಿಯ ವಿದ್ಯಾಭಿಮಾನಿಗಳು ಜೊತೆಗೆ ಊರವರು ಮುಂದೆ ಬಂದಿದ್ದಾರೆ. ನಾವು ಇವತ್ತು ಇರುವಂಥದ್ದು ಈ ದೇವಚಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಮುಂದಿನ ತಿಂಗಳು ಇದರ ಶತಮಾನೋತ್ಸವ ಸಂಭ್ರಮ ನಡೆಯಲಿಕ್ಕಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಈ ಶಾಲೆ ಕೂಡ ವಿವಿಧ ಹಂತಗಳಲ್ಲಿ ಅಭಿವೃದ್ಧಿಯನ್ನು ಕೂಡ ಕಾಣ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧಿಸಿ ಭವ್ಯ ಭವಿಷ್ಯತ್ತಿಗೆ ಅವರನ್ನು ಬೆಳೆಸಿದಂತಹ ಒಂದು ಶಾಲೆ. ಹಾಗಾಗಿ ಇದರ ಶತಮಾನ ಸಂಭ್ರಮ ಅಂತಂದರೆ ಅದು ಖಂಡಿತವಾಗಿ ಒಂದು ಚಿರಸ್ಥಾಯಿ ಆಗಿರಬೇಕಾ, ಒಂದು ಸ್ಮರಣೀಯವಾಗಿರಬೇಕಾದಂಥ ಒಂದು ಸಂದರ್ಭ. ಈ ನಿಟ್ಟಿನಲ್ಲಿ ಶತಮಾನೋತ್ಸವ ಸಮಿತಿ, SDMC, ಶಾಲೆಯವರು, ಹಳೆ ವಿದ್ಯಾರ್ಥಿ ಸಂಘ ಎಲ್ಲರೂ ಕೂಡ ಮುಂದಡಿ ಇಡ್ತಾ ಇದ್ದಾರೆ. ನಮ್ಮೊಂದಿಗೆ ಇದೀಗ ಈ ಶಾಲೆಯ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಸುಳ್ಯ ತಾಲೂಕಿನ ಜನಪ್ರಿಯ ನಾಯಕರು ಆಗಿರುವಂಥ AV ತೀರ್ಥರಾಮ ಅವರು ನಮ್ಮ ಜೊತೆಗಿದ್ದಾರೆ. ಒಂದು ಒಳ್ಳೆಯ ಸಂದರ್ಭ, ಬಹುಶಃ ತಾವೆಲ್ಲ ಕಲಿತ ಶಾಲೆ. ಯಾವ ರೀತಿ ಇದನ್ನು ನೆನಪಿಸಿಕೊಳ್ತೀರಿ ಮತ್ತು ಯಾವ ರೀತಿ ಈ ಒಂದು ಉತ್ಸವ ನಡೆಯಲಿಕ್ಕಿದೆ? ಒಂದು ತಾವು ಹೇಳಿದಾಗೆ ನೀವು ಕೇಳಿದ ಪ್ರಶ್ನೆಯಿಂದ ನಮ್ಮ ಬಾಲ್ಯ ಜೀವನದ ನೆನಪು ನಮಗೆ ಆಗ್ತಾ ಇದೆ. ಒಂದು ಹಂತದಲ್ಲಿ 1ರಿಂದ 7ನೇ ತರಗತಿಯವರೆಗೆ ನಾವು ಈ ಶಾಲೆಯಲ್ಲಿ ಓದ್ತಿದ್ದೆವು. ಆಗ ಇದು ಸರ್ಕಾರಿ ಶಾಲೆಯಾದರೂ ಒಂದು ಖಾಸಗಿ ಶಾಲೆಯ ಮಟ್ಟದಲ್ಲಿ ಇಲ್ಲಿ ವಿದ್ಯಾಭ್ಯಾಸಗಳು ನಡೀತಿತ್ತು, ಈಗಲೂ ನಡೀತಾ ಇದೆ. ಆ ಸಂದರ್ಭದಲ್ಲಿ ಒಂದು ಒಳ್ಳೆಯ ವಾತಾವರಣ ಇತ್ತು ಈ ಶಾಲೆಯಲ್ಲಿ. ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ, ಆಗ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಹೊಸೋಳಿಕೆ ಬಾಲಕೃಷ್ಣ ಮಾಸ್ಟರ್ ಇದ್ದರು, ಅವರು ದಿವಂಗತರಾಗಿದ್ದಾರೆ. ನಮ್ಮ ಗಣಪಯ್ಯ ಮಾಸ್ಟರ್ ಇದ್ದರು, ಗೋವಿಂದ ಮಾಸ್ಟರ್ ಇದ್ದರು, ಬೇರೆ ಬೇರೆ ಮಾಸ್ಟ್ರುಗಳು ತುಂಬ, ನೀಲಮ್ಮ ಟೀಚರ್, ಮತ್ತು ಮೆದು ಸೀತಾರಾಮ್ ಗೌಡ, ಹೀಗೆ ಇವರೆಲ್ಲ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನನಗೊಂದು ನೆನಪಾಗ್ತಾ ಇದೆ. ಆಗ ನಾವು 4ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಸೀತಾರಾಮ್ ಮಾಸ್ಟ್ರು ನಮಗೆ 3 ಮತ್ತು 4ನೇ ಕ್ಲಾಸಿಗೆ, 4ನೇ ಕ್ಲಾಸಲ್ಲಿವರೆಗೆ ನಮಗೆ 20ರವರೆಗೆ ಮಗ್ಗಿ ಬರ್ತಾಯಿತ್ತು. ಅಂದರೆ ಆ ಶಿಕ್ಷಣದ ಗುಣಮಟ್ಟ ಹೇಗಿತ್ತು ಅಂತ ಹೇಳೋದನ್ನು ಆಗ ನಾವು ಇಡೀ ಶಾಲೆಯ ವಾತಾವರಣ ಬಹಳ ಚೆನ್ನಾಗಿತ್ತು. ವಾರದಲ್ಲಿ, ತಿಂಗಳಲ್ಲಿ ಒಂದು ದಿವಸ ಭಜನೆ, ನಾವು ಕುಡಿದು ಭಜನೆ, ಇದನ್ನೆಲ್ಲವನ್ನು ಇಲ್ಲಿ ಕಲಿತದ್ದು. ನಮ್ಮ ಜೀವನದ ಒಂದು ಸಂಸ್ಕಾರದ ಭಾಗ ಅಂತ ಹೇಳಿದರೆ ಅಷ್ಟು ಒಳ್ಳೆಯ ವಾತಾವರಣ. ಒಂದು 2 ಗಾರ್ಡನ್ ಮಾಡಿದರು, ಒಂದು 6ನೇ ಕ್ಲಾಸು, ಒಂದು 7ನೇ ಕ್ಲಾಸ್ ಇದ್ದು ಅಂತ 2 ಗಾರ್ಡನ್ ಆಯಾ ಕ್ಲಾಸಿಗೆ ಕೊಟ್ಟು ದಿನ ನಾವು ಬಂದು ಅದನ್ನೆಲ್ಲ ಮಾಡ್ತಾಯಿದ್ದೆವು. ಒಂದು ರೀತಿಯ ಈ ಶಾಲೆಯ ವಾತಾವರಣದಿಂದ ನಮ್ಮ ವಿದ್ಯಾಭ್ಯಾಸ ಸಿಕ್ಕಿದ್ದರಿಂದ ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಒಂದು ರೀತಿಯ ಇಲ್ಲಿಯ ವಿದ್ಯಾಭ್ಯಾಸ ನಂತರ ನಾನು ಸತ್ಯಸಾಯಿ ಅಳಿಕೆಗೆ ವಿದ್ಯಾಭ್ಯಾಸಕ್ಕೆ ಹೋದೆ. ಅದು ಇದಕ್ಕಿಂತ ಒಳ್ಳೆಯ ಉತ್ತಮದ ಒಂದು ವಾತಾವರಣ ಇರುವಂಥ ಶಾಲೆ. ಆ ಎಲ್ಲ ಶಿಕ್ಷಣಗಳು ಸಿಕ್ಕಿದ ಕಾರಣ ಈ ಸಮಾಜಮುಖಿ ಕೆಲಸ ಮತ್ತು ನಮ್ಮ ಜೀವನದಲ್ಲಿ ಈ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಶಿಕ್ಷಣ ಅತಿ ಮುಖ್ಯ ಅಂತ ಹೇಳುವಂಥದ್ದನ್ನು ನಾವು ಕಂಡುಕೊಂಡ ಸತ್ಯ. ಮತ್ತು ನಮ್ಮ ಮನಸ್ಸಿನಲ್ಲಿ ಈ ಶಾಲೆಯ ಶತಮಾನೋತ್ಸವ ನಂತರ ಈ ಶಾಲೆಯ ಒಂದು ಹಂತದಲ್ಲಿ ಈ ಶಾಲೆಯ SDMC ಅಧ್ಯಕ್ಷ ಸಹ ನಾನಾಗಿದ್ದೆ. ಮಂಡಲ ಪಂಚಾಯತ್ ಮೆಂಬರ್ ಆಗಿದ್ದಾಗ ಈ ಶಾಲೆಯ SDMC ಅಧ್ಯಕ್ಷ ಆಗಿದ್ದೆ. ಈ ಶಾಲೆಗೆ ಬೇಕಾದಂಥ ಒಂದು ಜಾಗ, 1 ಎಕರೆ 80 ಸೆಂಟ್ಸ್ ಜಾಗ ಈ ಶಾಲೆಯದ್ದು ಬೇರೆಯವರು ಅತಿಕ್ರಮಣ ಮಾಡಿದರು. ಅದರ ಮೇಲೆ ನಮ್ಮ ಮೇಲೆಲ್ಲ ಕೇಸಾಯಿತು. ಮತ್ತು ನಾವು ಕೋರ್ಟಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಬಂತು. ಆ ಸಂದರ್ಭದಲ್ಲಿ ಕೋರ್ಟಿಗೆ, ಎಲ್ಲಿಂದ AC ಕೋರ್ಟು, DC ಕೋರ್ಟು, ಅಲ್ಲಿಂದ ಬೆಂಗಳೂರು ಹೈಕೋರ್ಟು ಮತ್ತು ಅಪಿಲೇಟ್ ಟ್ರಿಬ್ಯುನಲ್ವರೆಗೆ ಹೋಗಿ ಆ ಜಾಗವನ್ನು ಶಾಲೆಗೆ ಉಳಿಸುವಂಥ ಒಂದು ಪ್ರಯತ್ನ ಆಗಿನ ಕಾಲದಲ್ಲಿ ನಾವು ಮಾಡಿದ್ದೇವೆ. ಆ ಕಾಲದಲ್ಲಿ ಒಟ್ಟು ಶಾಲೆ ನನ್ನ ಊರಿನ ಶಾಲೆ, ನಾನು ಕಲಿತ ಶಾಲೆ ಆದ ಕಾರಣ ಮುಂದಿನ ಜನಾಂಗಕ್ಕೆ ನಮ್ಮಲ್ಲಿ ಕಲ್ಪನೆ ಇರುವಂಥದ್ದು ಅದೇ. ನಮ್ಮ ಪ್ರಥಮ ಋಣ ಇರೋದು ಈ ಶಾಲೆಯಲ್ಲಿ. ಮತ್ತೆ ಬೇರೆ ಬೇರೆ ಶಾಲೆಗಳನ್ನೆಲ್ಲ ನಾವು ಮಾಡಿರ್ಬೋದು, ಆದರೆ ಈ ಶಾಲೆ ನನಗೆ ಮೂಲತಃ ಅಕ್ಷರಾಭ್ಯಾಸ ಆದಿಂದ ಹಿಡಿದು ಎಲ್ಲವನ್ನು ಕಲಿಸಿದ ಶಾಲೆ. ಆ ಶಾಲೆಗೆ ಮುಂದೆ ನಾವೇನಾದರೂ ಮಾಡಬೇಕು ಅಂತ, ಮನುಷ್ಯನಿಗೆ ಅವನು ಈ ದೇಶದಲ್ಲಿ ಹುಟ್ಟಿದ ಮೇಲೆ ದೇಶದ ಋಣ, ಆ ರೀತಿಯ ಬೇರೆ ಬೇರೆ ಋಣಗಳಿರ್ತವೆ, ತಂದೆ ತಾಯಿ ಋಣ. ಅದೇ ರೀತಿ ನಾವು ವಿದ್ಯಾಭ್ಯಾಸ ಮಾಡಿದ ಕೊಟ್ಟಂಥ ಗುರುಗಳ ಗುಣ, ಅದರ ಋಣ, ಅದರ ಜೊತೆಗೆ ಶಾಲೆಯ ಋಣ ಇದೆ. ಆ ದೃಷ್ಟಿಯಲ್ಲಿ ಎಲ್ಲ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಊರಿನ ಬಂಧುಗಳು ಕೇಳಿದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ಶಾಲೆಯನ್ನು ಶತಮಾನೋತ್ಸವವನ್ನು ಆಚರಣೆ ಮಾಡುವ.
ಮಾಡುವಂಥ ಸಂದರ್ಭದಲ್ಲಿ ಶಾಲೆಯ ಶತಮಾನೋತ್ಸವ ಸಂದರ್ಭದಲ್ಲಿ ಶಾಲೆಗೆ ಒಂದು ಅಚ್ಚುಕಟ್ಟಾದ 3 ಕೊಠಡಿಗಳು, ಒಂದು ರಂಗಮಂದಿರ ಮತ್ತು ಓಪನ್ ಸ್ಟೇಜ್ ಮತ್ತು ಇನ್ನೂ ಹೆಚ್ಚಿನ ಯೋಚನೆಗಳು ಇದೆ ನಮ್ಮ ಮುಂದೆ. ಸರ್ಕಾರದಿಂದ ಬೇರೆ ಬೇರೆ ಅನುದಾನಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಬಂದರೆ ಭಾಳ ಇನ್ನೂ ಚೆನ್ನಾಗಿ ಶಾಲೆ, ಉತ್ತಮವಾದ ಒಂದು ಗಾರ್ಡನ್, ಆ ರೀತಿ ಎಲ್ಲ ಸವಲತ್ತುಗಳನ್ನು ಈ ಶಾಲೆಗೆ ಪೂರೈಸಿ ಈ ಊರಿನ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆ ಅಂತೇಳಿದರೆ ಅದೊಂದು ಖಾಸಗಿ ಶಾಲೆಗೆ ಸಮಾನವಾಗಿ ಪೈಪೋಟಿ ಕೊಡುವಂಥ ಒಂದು ಶಾಲೆ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ, ಅದರಿಂದ ಮುಂದಿನ ಜನಾಂಗಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಶಾಲೆಯ ಶತಮಾನೋತ್ಸವದಲ್ಲಿ ತೊಡಗಿದ್ದೇವೆ. ಮುಂದಿನ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ, ಟೆಂಟೇಟಿವ್ ಡೇಟನ್ನು ಫಿಕ್ಸ್ ಮಾಡಲಿಲ್ಲ, ಕೊನೆಯ ವಾರದಲ್ಲಿ 3 ದಿನಗಳ ಕಾಲ ಈ ಶತಮಾನೋತ್ಸವವನ್ನು ಆಚರಿಸಬೇಕಿದೆ. ಪ್ರಥಮ ದಿನ ಉದ್ಘಾಟನೆ ಮಾಡಿ ಬೇರೆ ಬೇರೆ ಕಾರ್ಯಾಗಾರಗಳನ್ನು ಮಾಡಬೇಕು. 2ನೇ ದಿನ ಪೂರ್ತಿಯಾಗಿ ಹಳೆ ವಿದ್ಯಾರ್ಥಿಗಳನ್ನೇ ಒಂದು ಸಂಯೋಜನೆ ಮಾಡಿ ಒಂದು ಎಂಟರ್ಟೈನ್ ಪ್ರೋಗ್ರಾಮ್, ಅವರಿಗೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಸೇರಿ ಒಂದು ಸಮ್ಮಿಲನ ಮಾಡುವಂಥ ಕಾರ್ಯಕ್ರಮದಲ್ಲಿ ಅವರಿಗೇ ಒಂದು ದಿನವನ್ನಿಟ್ಟಿದ್ದು ಕೊನೆಯ ದಿವಸ ಸಮಾರೋಪ ಮಾಡಿ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಒಂದು ಒಳ್ಳೆಯ ಒಂದು ನಾಟಕವನ್ನು ಪ್ರದರ್ಶನ. ಪ್ರಥಮ ದಿನದಲ್ಲಿ ಇಲ್ಲಿಯ ಪಕ್ಕದ 3 ಶಾಲೆಯವರು ನಾವು ಯಾವಾಗಲೂ ಒಟ್ಟಿಗೆ ಇರೋದು. ನಮ್ಮದು ಖಾಸಗಿ ಶಾಲೆ ಆದರೆ, ಇವರ ಪ್ರೈಮರಿ ಆದರೆ, ಹೈಸ್ಕೂಲು, ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ಕ್ರೀಡೋತ್ಸವ ಮಾಡೋದಿದ್ರು ಒಂದೇ ಗ್ರೌಂಡಲ್ಲಿ ಒಟ್ಟಿಗೆ ಮಾಡೋದು. ಹಾಗೆ ಆ 3 ಶಾಲೆಗಳಿಗೆ ಆಯ್ದ ಮಕ್ಕಳಿಗೆ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಥಮ ದಿವಸಕ್ಕೆ ಕೊಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದು ರೀತಿಯಾಗಿ ಎಲ್ಲ ನಮ್ಮ ತಂಡದ ಜನರು ಒಳ್ಳೆಯ ಸ್ಪೋರ್ಟಿವ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಈಗಾಗಲೇ ಭಾಳಷ್ಟು ದಾನಿಗಳು ನಮಗೆ ಆರ್ಥಿಕ ಸಹಕಾರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಒಂದು ತಂಡ, ಅವರು 4 ಜನ ಒಂದೇ ಮನೆಯವರು ಯೋಚನೆ ಮಾಡಿ ಕೆ.ಆರ್. ರಮೇಶ್ ಮೂರ್ತಿ ಅಂತ ಹೇಳುವರು ಸುಮಾರು 1,60,000 ರೂಪಾಯಿಯನ್ನು ಮೊನ್ನೆ ಬ್ಯಾಂಕಿಗೆ ಅಕೌಂಟಿಗೆ ಕ್ರೆಡಿಟ್ ಮಾಡಿದರು. ಬೇರೆ ಬೇರೆ ಜನಗಳು ಇವತ್ತು ಹಣವನ್ನು ಕೊಡುವಂಥದ್ದು, ಒಂದು 7-10 ಜನ ಒಂದು 50,000 ರೂಪಾಯಿಯಷ್ಟು ಕೊಡುವಂಥದ್ದು, ಬೇರೆ ರೀತಿಯಾಗಿ ಸಹಕಾರವನ್ನು ಕೊಡಲಿಕ್ಕೆ ಜನ ಮುಂದೆ ಬಂದಿದ್ದಾರೆ. ನಾವು ಇನ್ನು ಜನರನ್ನು ಮುಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಹಳೆ ವಿದ್ಯಾರ್ಥಿಗಳಲ್ಲಿ ಕೇಳೋದು, ನೀವು ಕಲಿತ ಶಾಲೆ, ನೀವು ವಿದ್ಯಾಭ್ಯಾಸ ಮಾಡಿದ ಶಾಲೆ, ಈ ಶಾಲೆಗೆ ಋಣ ತೀರಿಸಬೇಕಾದ್ರೆ ನಿಮಗೊಂದು ಸುವರ್ಣಾವಕಾಶ. ಮನುಷ್ಯನಾದ ಮೇಲೆ, ಹುಟ್ಟಿದ ಮೇಲೆ ತಂದೆ ತಾಯಿಯ ಋಣ, ಅದೇ ರೀತಿ ಈ ಭೂಮಿಯಲ್ಲಿ ಹುಟ್ಟಿದೆ ದೇಶದ ಋಣ, ಅದರ ಜೊತೆಯಲ್ಲಿ ನಾವು ವಿದ್ಯಾಭ್ಯಾಸ ಕಲಿತ ಶಾಲೆಯ ಋಣ. ಇದು ಪುಣ್ಯದ ಕೆಲಸ. ಖಂಡಿತವಾಗಿಯೂ ಈ ಕೆಲಸದಲ್ಲಿ ನೀವು ಕೈ ಜೋಡಿಸಿದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಒಳ್ಳೆಯ ಅವಕಾಶ ಮೂಡಿ ಬರ್ತದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ನೀವೆಲ್ಲ ಕೈ ಜೋಡಿಸಿ ನಾವು ಕೆಲಸ ಕಾರ್ಯದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಒಟ್ಟಿಗೆ ನೀವು ಬಂದಾಗ ಇನ್ನೂ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ನಮಗೆ ಪ್ರೇರಣೆ ಆಗ್ತದೆ. ನಮ್ಮೊಂದಿಗೆ ಈ ಶಾಲೆಯ SDMC ಅಧ್ಯಕ್ಷರಾಗಿರುವ ಜಯಾನಂದ ಪಟ್ಟೆ ಅವರಿದ್ದಾರೆ. ಅವರು ಶಾಲೆ ಬಗ್ಗೆ ಏನು ಹೇಳ್ತಾರೆ ಕೇಳುವ. ಬಹುಶಃ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಇಲ್ಲಿ ಕಲಿತಂಥ ಶಾಲೆಯ ಒಂದು ಒಳ್ಳೆಯ ಕೆಲಸ ಆಗ್ತಾಯಿದೆ. ಶತಮಾನೋತ್ಸವ 100 ವರ್ಷಗಳನ್ನು ದಾಟಿ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಈ ಶಾಲೆಯಲ್ಲಿ ಕಲಿತಂಥ ಒಂದು ನನಗೆ ವಿದ್ಯಾಭ್ಯಾಸ ಕೊಟ್ಟಿರತಕ್ಕಂಥ ಈ ಶಾಲೆಗೆ ನನ್ನಿಂದ ಏನು ಋಣ ಆಗಬೇಕು ಅದನ್ನು ನಾನು ಹಳೆ ವಿದ್ಯಾರ್ಥಿಯಾಗಿ ಕೊಡ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಮೇಲೆ ಒಂದು ಜವಾಬ್ದಾರಿ ಇದೆ. ಈ ಶಾಲೆಗೇನು ನನ್ನನ್ನು ಎಲ್ಲ ಪೋಷಕ ಬಂಧುಗಳು SDMC ಅಧ್ಯಕ್ಷ ಆದ ಮೇಲೆ ಈ ಶಾಲೆಗೆ ಬೇಕಾಗಿರತಕ್ಕಂಥ ಕಟ್ಟಡ ಕಾಮಗಾರಿಗಳು ಶತಮಾನೋತ್ಸವ ಸಮಿತಿಯ ಮುಖಾಂತರ ಈ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ ಹೇಳುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತು ಅವರೊಂದಿಗೆ ನಾವೆಲ್ಲ ಕೈ ಜೋಡಿಸಿಕೊಂಡು ನಮ್ಮ ಎಲ್ಲ SDMCಯ ಸದಸ್ಯರು ಸಹ ಸಂಪೂರ್ಣವಾಗಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸಿಕೊಂಡಿದ್ದಾರೆ. ಬಹುಶಃ ಒಂದು ವರ್ಷದ ಈಚೆಗೆ ಈಗೊಂದು 3-4 ತಿಂಗಳಿಂದ ಅತ್ಯಂತ ವೇಗವಾಗಿ ಕೆಲಸ ನಡೀತಾ ಇದೆ. ಇಲ್ಲಿ ರಂಗಮಂದಿರ 2 ಕೊಠಡಿಗಳು ಆಗಿದೆ. ಇವಾಗ ಒಂದು ರಂಗಮಂದಿರ ಆಗಿದೆ, ಇನ್ನೊಂದು ಕೊಠಡಿ ಆಗ್ತಾ ಇದೆ. ಹಾಗೆ ಸಭಾಂಗಣ ಈ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ. ಈ ಒಂದು ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಬಹುಶಃ ಸರ್ಕಾರದಿಂದ ನಾವು ನಿರೀಕ್ಷೆ ಪಟ್ಟಂಥ ಎಲ್ಲ ಅನುಕೂಲಗಳು ನಮಗೆ ಬರ್ತಾ ಇಲ್ಲ. ಆದರೆ ಊರಿನ ವಿದ್ಯಾಭಿಮಾನಿಗಳು ಬಹುಶಃ ಈ ಶಾಲೆಯಲ್ಲಿ ಕಲಿತಿರತಕ್ಕಂಥ ಸುಮಾರು ಒಂದು 3-4 ಸಾವಿರ ವಿದ್ಯಾರ್ಥಿಗಳು ಇರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಒಂದು 2-3 ಸಾವಿರ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಾಗಿ ಇದ್ದಾರೆ. ಅವರೆಲ್ಲ ಸಹಕಾರವನ್ನು ಕೊಡಬೇಕು. ಈ ಶಾಲೆಯನ್ನು ಒಂದು ಮಾದರಿ ಶಾಲೆಯಾಗಿ ಎಲಿಮೇಲೆಯಲ್ಲಿ ರೂಪುಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಬಹುಶಃ ಈ ಶಾಲೆಗೆ ನಮ್ಮ ದೇವಚಲ್ಲ ಗ್ರಾಮ, ನೆಲ್ಲೂರು ಕೆಂಬ್ರಾಜೆ, ಮರ್ಕಂಜ ಹಾಗೂ ಅಮರಬಡ್ನೂರು ಈ 4 ಗ್ರಾಮಗಳಿಂದ ಸಹ ಈ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವರೆಲ್ಲ ಸಹಕಾರದಿಂದ ಈ ಶಾಲೆಯ ಒಂದು ಅಭಿವೃದ್ಧಿಗೆ ಎಲ್ಲರೂ ಸಹ ಕೈ ಜೋಡಿಸಬೇಕು ಅಂತ ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಸುದೀರ್ಘ ಕಾಲ ಶಿಕ್ಷಕರಾಗಿ ಮತ್ತು ಸುಮಾರು 10 ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರುವಂಥವರು ಮತ್ತು ಈಗ ಈ ಒಂದು ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಧರಗೌಡ ಕೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತೀರಿ ಸರ್? ನಮಸ್ತೆ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಚಳ 1920ರಲ್ಲಿ ಪ್ರಾರಂಭವಾಗಿ ಈಗ
2020ಕ್ಕೆ 100 ವರ್ಷ ಆಗಿದೆ. ಈ ಕಾರ್ಯಕ್ರಮ ಅಂದರೆ ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತಲೇ ಮೊದಲೇ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೆವು. ಆದರೆ ಕಾರಣಾಂತರಗಳಿಂದ ಮತ್ತು ಸರ್ಕಾರದಿಂದ ಸ್ವಲ್ಪ ಅನುದಾನವನ್ನು ತರಿಸಿ ಸುಸಜ್ಜಿತವಂತಹ ತರಗತಿ ಕೊಠಡಿಗಳನ್ನೆಲ್ಲ ಮಾಡಿ ಇದರ ಮೂಲಕ ನಾವು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಬೇಕೆಂಬ ದೃಷ್ಟಿಯಲ್ಲಿ ಅನುದಾನವನ್ನು ಕೋರಿ ನಾವು ಬೇರೆ ಬೇರೆ ಜನಪ್ರತಿನಿಧಿಗಳಿಗೆ ಇಲ್ಲಿ ಕೋರಿಕೊಂಡಾಗ ಅವರು ಎಲ್ಲ ಅನುದಾನ ಕೊಟ್ಟರು. ಆ ನಂತರ ಅನುದಾನ ಬಂದ ನಂತರ ಕಾಮಗಾರಿ ಮಾಡುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಆ ಕಾಮಗಾರಿಗೆ ಸ್ವಲ್ಪ ಅವಧಿ ಹಿಡಿಯುತ್ತದೆ. ಈ ನಿಟ್ಟಿನಲ್ಲಿ ನಾವು ಕಳೆದ ವರ್ಷ 2 ತರಗತಿ ಹೊಸ ನೂತನ ಕೊಠಡಿಗಳು, ರಂಗಮಂದಿರ ಈಗಾಗಲೇ ಸಜ್ಜುಗೊಂಡಿದೆ. ಈಗ ತರಗತಿ ಕೊಠಡಿ ಇನ್ನೊಂದು ಆಗ್ತಾ ಉಂಟು. ಸಭಾಭವನ ಕೂಡ ಓಪನ್ ಸ್ಟೇಜ್ ಕೂಡ ಈಗ ಕಾಮಗಾರಿ ಆಗ್ತಾ ಉಂಟು. ಕಾಮಗಾರಿ ಎಷ್ಟು ವೇಗವಾಗಿ ಆಗ್ತದೆ ನಾವು ನಿರೀಕ್ಷೆ ಮಾಡಿದ ಹಾಗೆ ಆಗೋದಿಲ್ಲ. ಯಾಕೆಂದರೆ ಮಳೆಯ ಕಾರಣದಿಂದ ಕೂಡ ನಮಗೆ ಒಂದು 4 ರೂಮನ್ನು ಡೆಮಾಲಿಷ್ ಮಾಡಲಿಕ್ಕಿತ್ತು. ಆ ನಂತರ ನಮಗೆ ಸಭಾಭವನ ಮಾಡುವಂತಹ ಅನಿವಾರ್ಯತೆ ಇತ್ತು. ಈ ನಿಟ್ಟಿನಲ್ಲಿ ಆ ಎಲ್ಲ ಕೆಲಸ ಕಾರ್ಯಗಳು ಆದ ನಂತರ ನಾವೀಗ ಸಭಾಭವನ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದು ಕಾಮಗಾರಿ ಸ್ವಲ್ಪ ಕ್ಯೂರಿಂಗು ಇದ್ದಂಥೆಲ್ಲ ಸಮಸ್ಯೆ ಇದ್ದ ಕಾರಣ ಅದು ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ತಾ ಉಂಟು. ಆದರೂ ನಾವು ನಿರೀಕ್ಷಿಸಿದ ಹಾಗೆ ನಮ್ಮ ಡೇಟ್ ಏನು ಡಿಸೆಂಬರ್ ಕೊನೆಯ ವಾರದಲ್ಲಿ ನಾವೇನು ಮಾಡ್ತೇವೆ ಅಂತ ನಾವು ಊಹಿಸಿದ್ದೇವೆಯೋ ಆ ದಿವಸ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೇವೆ. ನಾವು ಒಳ್ಳೆಯ ಒಂದು ಎ ವಿ ತೀರ್ಥರಾಮರ ಅಧ್ಯಕ್ಷತೆಯಲ್ಲಿ ಒಳ್ಳೆಯ ಒಂದು ಶತಮಾನೋತ್ಸವ ಸಮಿತಿಯನ್ನು ಮಾಡಿಕೊಂಡಿದ್ದೇವೆ. ತುಂಬ ಹಿರಿಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿದ್ದೇವೆ, ಮನೆ ಮನೆ ಭೇಟಿ ಮಾಡಿದ್ದೇವೆ. ಜೊತೆಗೆ ಫೋನ್ನ ಮುಖಾಂತರ ಕೂಡ ನಾವು ನಮ್ಮ ಆರ್ಥಿಕ ಸಂಗ್ರಹವನ್ನು ಮತ್ತು ಹಳೆ ವಿದ್ಯಾರ್ಥಿಗಳ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಒಳ್ಳೆಯ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ. ಸುಮಾರು 10 ವರ್ಷಗಳಿಂದ ನಾನು ಈ ಸಂಸ್ಥೆಯಲ್ಲಿ ಮುಖ್ಯಸ್ಥನಾಗಿದ್ದುಕೊಂಡು ಸುಮಾರು 26 ವರ್ಷಗಳ ಒಟ್ಟು ಈ ಶಾಲೆಯಲ್ಲಿ ನಾನು ಸೇವೆ ಸಲ್ಲಿಸ್ತೇನೆ. ನನ್ನ ಅವಧಿಯಲ್ಲಿ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಆಗ್ತದೆ ಎಂಬುದು ನಮಗೆ ತುಂಬ ಸಂತೋಷದ ವಿಚಾರ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು, STMCಯವರು ಹಾಗೂ ನಮ್ಮ ಶತಮಾನೋತ್ಸವ ಸಮಿತಿಯ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಸೇರಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತೇವೆ. ಎಲ್ಲರೂ ಕೂಡ ಸಹಕಾರವನ್ನು ಬಯಸ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಿದ್ದೇನೆ. ಈಗಾಗಲೇ ಉಲ್ಲೇಖಿಸಿದ ಹಾಗೆ 4000ದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಲಿತಿದ್ದಾರೆ. ಇವತ್ತು ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ. ಇಲ್ಲಿ ಒಂದು ಹಳೆ ವಿದ್ಯಾರ್ಥಿ ಸಂಘ ಕೂಡ ಇದರ ಅಧ್ಯಕ್ಷರು PV ಹರಿಪ್ರಸಾದ್ರವರು, ಸಾಮಾಜಿಕ ಕಾರ್ಯಕರ್ತರು, ಅವರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತೀರಿ? ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಚಲ್ಲ ಇದರ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ನಾವಿದ್ದೇವೆ. ಕಳೆದ ಅನೇಕ ದಿನಗಳಿಂದ ಈ ಶತಮಾನೋತ್ಸವಕ್ಕೋಸ್ಕರ ನಾವು ತಯಾರಿಗಳನ್ನ ಮಾಡ್ತಾ ಇದ್ದೇವೆ. ಆದರೆ ಶತಮಾನೋತ್ಸವ ಮಾಡಬೇಕಿದ್ರೆ ಕೇವಲ ಕಾರ್ಯಕ್ರಮವನ್ನು ಮಾಡೋದಿದ್ರೆ ಸುಲಭ. ಆದರೆ ನಾವಿಲ್ಲಿ ಶತಮಾನೋತ್ಸವ ಮಾಡೋದಿದ್ರೆ ಅದೊಂದು ಸ್ಮರಣೀಯವಾಗಿರತಕ್ಕಂಥ ಶತಮಾನೋತ್ಸವ ಆಗಬೇಕು. ಯಾಕೆಂತೇಳಿದರೆ ಇಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ 2 ತರಗತಿಗಳನ್ನು ಹಿಂದಿನ ಶಾಸಕರಾಗಿರ್ತಕ್ಕಂಥ S. ಅಂಗರ್ರವರ ನೇತೃತ್ವದಲ್ಲಿ ನಮ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾಗಿರುವ ಎ ವಿ ತೀರ್ಥರಾಮರಾವ್ ಹಾಗೂ HM ಅವರ ಪ್ರಯತ್ನದಿಂದ 2 ಕೊಠಡಿಗಳು ಇಲ್ಲಿಗೆ ಬಂತು. ಅದರ ಜೊತೆಗೆ ಒಂದು ಸಭಾಂಗಣ ಕೂಡ ಡಾಕ್ಟರ್ ತೇಜಸ್ವಿನಿ ರಮೇಶ್ ಅವರ ಅನುದಾನದಲ್ಲಿ ಬಂತು. ಅದರ ಜೊತೆಗೆ ಇನ್ನೊಂದು ಕಂಪ್ಯೂಟರ್ ಕೊಠಡಿ ಕೂಡ ನಿರ್ಮಾಣ ಆಗ್ತಾ ಇದೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರ 5 ಲಕ್ಷದ ಅನುದಾನದಲ್ಲಿ ಈಗ ನಿರ್ಮಾಣ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಸಭಾಂಗಣವನ್ನು ಕೂಡ ಇಲ್ಲಿ STMCಯ ಸದಸ್ಯರು ಹಾಗೂ ಪೋಷಕರೆಲ್ಲ ಸೇರಿಕೊಂಡು ಹಾಗೂ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಇಲ್ಲಿಯ ಈ ಒಂದು ಸಭಾಂಗಣದ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡುವಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು 4000ದಷ್ಟು ಹಿರಿಯ ವಿದ್ಯಾರ್ಥಿಗಳು ಇಲ್ಲಿ ಕಲಿತಿದ್ದಾರೆ. ಸುಮಾರು 3000ದಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆ ಇರ್ಬೋದು. ಇವತ್ತು ಈ ಒಂದು ಶಾಲೆಯಲ್ಲಿ ಕಲಿತಿರತಕ್ಕಂಥ ಆ ಒಂದು ಅಕ್ಷರದಿಂದ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಉದ್ಯೋಗದಲ್ಲಿ ಕೆಲವರು ಉದ್ಯಮಿಗಳಾಗಿದ್ದಾರೆ, ಕೆಲವರು ಸರ್ಕಾರಿ ಉದ್ಯೋಗದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ, ಕೆಲವರು ಖಾಸಗಿ ಕಂಪನಿಗಳಲ್ಲಿ ಕೂಡ ಉನ್ನತ ಹುದ್ದೆಯಲ್ಲಿದ್ದಾರೆ, ಕೆಲವರು ಉತ್ತಮ ಕೃಷಿಕರಾಗಿ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಇವತ್ತು ಏನೋ ಒಂದು ಮಾಡಬೇಕಿದ್ರೆ ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಋಣದ ಒಂದು ಭಾಗದಿಂದ ನಾವು ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹಿರಿಯ ವಿದ್ಯಾರ್ಥಿಗಳಿಗೆಲ್ಲ ಹೇಳೋದೇನು ಅಂತೇಳಿದರೆ, ಮುಂದಿನ ದಿನಗಳಲ್ಲಿ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ಜೊತೆ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ಒಂದು ಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಜೊತೆ ಸೇರಿಕೊಂಡು ಮಾಡಬೇಕು ಅಂತ ಹೇಳುವಂಥದ್ದು ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನೋಡಿದ್ರಲ್ಲ, ಶತಮಾನ ಕಂಡಿರುವಂಥ ಅಪರೂಪದ ಶಾಲೆ ಅದು ದೇವಚಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದರ ಒಂದು ಇತಿಹಾಸ ಜೊತೆಗೆ ಮುಂದಿನ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಯಾವ ರೀತಿ ನಡೀತಿದೆ ಎನ್ನುವುದರ ಬಗ್ಗೆ ಎಲ್ಲ ಪದಾಧಿಕಾರಿಗಳು ವಿವರವನ್ನು ನೀಡಿದ್ದಾರೆ. ಖಂಡಿತವಾಗಿಯೂ ಅವರ ಅಪೇಕ್ಷೆಯಂತೆ ಎಲ್ಲ ವಿದ್ಯಾಭಿಮಾನಿಗಳು, ಹಳೆ ವಿದ್ಯಾರ್ಥಿಗಳು ಸಹಕಾರ ನೀಡಬೇಕು ಎನ್ನುವುದು ನಮ್ಮ ವಿನಂತಿ ಕೂಡ. ದೇವಚಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಮತ್ತು ರಿಪೋರ್ಟರ್ ದಯಾನಂದ ಕೊರತೋಡಿ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ.
ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.